ಸದಾಕಾಲ ಕೇಂದ್ರ ಸರ್ಕಾರ ದೂಷಿಸುವುದೇ ಸಿದ್ದರಾಮಯ್ಯನವರ ಕಾಯಕವಾಗಿದೆ. ನರೇಗಾ ಯೋಜನೆಯ ಲೋಪದೋಷ ಸರಿಪಡಿಸಿ ರೈತರಿಗೆ, ಕೃಷಿ ಕಾರ್ಮಿಕರಿಗೆ ಅನುಕೂಲವಾಗುವಂತೆ ಸರಿಪಡಿಸಲಾಗಿದೆ. ಈ ಹಿಂದೆ ನರೇಗಾ ಯೋಜನೆಯ ಹಣ ವಿಳಂಬವಾಗುತ್ತಿತ್ತು. ಈ ಕಾಯ್ದೆ ನಂತರ ವಿಳಂಬವಾಗುವುದಿಲ್ಲ. ಸಿದ್ದರಾಮಯ್ಯ ಈ ಕಾಯ್ದೆಯನ್ನು ವಿರೋಧ ಮಾಡುತ್ತಾರೆ. ತಮ್ಮ ಸರ್ಕಾರದ ಹುಳುಕು ಹೊರಬರುತ್ತದೆ ಎನ್ನುವ ಭಯ ಅವರಲ್ಲಿ ಕಾಡುತ್ತಿದೆ. ಸದಾಕಾಲ ಕೇಂದ್ರ ಸರ್ಕಾರ ದೂಷಿಸುವುದೇ ಸಿದ್ದರಾಮಯ್ಯನವರ ಕಾಯಕವಾಗಿದೆ ಎಂದು ಮಾಜಿ ಸಚಿವ ಶಾಸಕ ಸಿಸಿ ಪಾಟೀಲ ಹೇಳಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು. ಸುದ್ದಿಗೋಷ್ಠಿಯಲ್ಲಿ ವಿಧಾನಪರಿಷತ್ ಸದಸ್ಯ ಎಸ್.ವಿ. ಸಂಕನೂರ, ಜಿಲ್ಲಾಧ್ಯಕ್ಷ ರಾಜು ಕುರಡಗಿ, ಮಾಜಿ ನಗರಸಭೆ ಅಧ್ಯಕ್ಷೆ ಉಷಾ ದಾಸರ, ನಿರ್ಮಲಾ ಕೊಳ್ಳಿ, ಎಂ ಹಿರೇಮಠ, ಎಂ.ಎಸ್. ಕರಿಗೌಡ್ರ, ರವಿ ದಂಡಿನ್, ಲಿಂಗರಾಜಗೌಡ ಪಾಟೀಲ, ದತ್ತಣ್ಣ ಜೋಶಿ ಉಪಸ್ಥಿತರಿದ್ದರು. ನರೇಂದ್ರ ಮೋದಿಜಿ ನೇತೃತ್ವದ ಭಾರತ ಸರ್ಕಾರ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ PBGRAMG ಆ್ಯಕ್ಟ್ 2025 ಈ ಒಂದು ಕಾಯ್ದೆಯನ್ನು ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಮಂಡಿಸಿ ಲೋಕಸಭೆಯ ಅನುಮೋದನೆಯನ್ನು ಪಡೆದು ತದನಂತರ ರಾಜ್ಯಸಭೆಯಲ್ಲಿ ಮಂಡಿಸಿ ರಾಜ್ಯಸಭೆಯಲ್ಲಿ ಅನುಮೋದನೆಯನ್ನು ಪಡೆದು ಇದು PBGRAMG ಆ್ಯಕ್ಟ್ 2025 ಅನ್ನುವ ಹೆಸರಿನಲ್ಲಿ ಕಾಯ್ದೆಯಾಗಿ ರೂಪುಗೊಂಡಿದೆ. ಈ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತರಬೇಕಾದಂಥ ಹಿನ್ನೆಲೆ ಅಂದರೆ ಏನು ಹಿಂದೆ ನರೇಗಾ ಯೋಜನೆ ಇತ್ತು. ನರೇಗಾ ಯೋಜನೆಯ ಕೆಲವು ಲೋಪದೋಷಗಳನ್ನು ಸರಿಪಡಿಸಿ ಮೂಲತಃವಾಗಿ ರೈತರಿಗೆ, ಕೃಷಿ ಕಾರ್ಮಿಕರಿಗೆ ಅನುಕೂಲವಾಗುವಂಥ ದೃಷ್ಟಿಯಿಂದ ಈ ಕಾನೂನಿಗೆ ಮಾರ್ಪಾಡನ್ನು ಕೇಂದ್ರ ಸರ್ಕಾರ ತರಲಾಗಿದೆ. ಬಹುತೇಕ ಇದರಲ್ಲಿ ಕೆರೆಯನ್ನು ಕಡಿಸಲಿಕ್ಕೆ, ಹೊಲಗಳ ರಸ್ತೆ ಮಾಡಲಿಕ್ಕೆ, ಅಂಗನವಾಡಿ ಕಟ್ಟಡ ಕಟ್ಟಲಿಕ್ಕೆ, ಪಂಚಾಯಿತಿ ಕಟ್ಟಡ ಕಟ್ಟಲಿಕ್ಕೆ, ಶಾಲಾ ಕೊಠಡಿಗಳನ್ನು ಕಟ್ಟಲಿಕ್ಕೆ ಅನುಮತಿಯನ್ನು ಕೊಡುವಂಥ, ಅಂದರೆ ಜನಪರವಾದಂಥ ನಿತ್ಯದ ದಿನಗಳಲ್ಲಿ ಜನರಿಗೆ ಅನುಕೂಲ ಆಗುವಂಥ ಕಾಮಗಾರಿಗಳನ್ನು ತೆಗೆದುಕೊಳ್ಳುವಕ್ಕೆ ಇದರಾಗ ಅನುಕೂಲ ಐತಿ. ಆಮೇಲೆ ನರೇಗಾ ಯೋಜನೆಯಲ್ಲಿ ಏನು ಬರಬೇಕಾದಂಥ ಹಣ ಲೇಟಾಗಿ ಮುಟ್ತಿತ್ತು ರೈತರಿಗೆ, ಕೂಲಿಕಾರರಿಗೆ. ಇದರಲ್ಲಿ ಲೇಟಾಗಿ ಮುಟ್ಟಿದ್ರೆ ಅದಕ್ಕೊಂದು ಸ್ವಲ್ಪ ಕಾಂಪೆನ್ಸೇಷನ್ ಹಾಕಿಕೊಡುವಂಥ ಒಂದು ತಿದ್ದುಪಡಿಯನ್ನು ಕೂಡ ತಂದಿದೆ. ಆದರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರಣ ಇಲ್ಲದೆ ಇದನ್ನು ದೂಷಿಸಲಿಕ್ಕೆ ಪ್ರಾರಂಭ ಮಾಡೈತಿ. ಮುಖ್ಯವಾಗಿ ದೂಷಿಸಲಿಕ್ಕೆ ಪ್ರಾರಂಭ ಮಾಡಿದ್ದು ಎದಕ್ಕಂದ್ರೆ ಇವರು ತಮ್ಮ ಖಾಲಿಯಾದ ಖಜಾನೆಯ ಬಂಡವಾಳ ಹೊರಗೆ ಬೀಳ್ತೈತೆ ಅನ್ನೋದಕ್ಕೆ 60-40 ರೇಷಿಯೋ ಇದೆ. ಇದ್ರಾಗ ಕೇಂದ್ರ ಸರ್ಕಾರದ 60% ಪಾಲು, ರಾಜ್ಯ ಸರ್ಕಾರದ 40% ಪಾಲು ರಾಜ್ಯ ಸರ್ಕಾರದಿದೆ. ಈ 40% ಇವರಿಗೆ ತುಂಬಕ್ಕಾಗೋದಿಲ್ಲ. ಆ ಕಾರಣಕ್ಕಾಗಿ ಇದನ್ನು ವಿರೋಧ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಇವರು ಪ್ರಾರಂಭ ಮಾಡಿದ್ದಾರೆ. ಬಹುತೇಕ ಈ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಸರ್ಕಾರದ್ದು ಏನು ಚಾಳಿಪಾಯಿ 2.5-3 ವರ್ಷದೊಳಗಂದ್ರೆ ಕೇಂದ್ರ ಸರ್ಕಾರವನ್ನು ದೂಷಣೆ ಮಾಡೋದು ಬಿಟ್ಟು ಅವರ ಭಾಷಣದೊಳಗೆ ಮತ್ತೊಂದು ಇರೋದಿಲ್ಲ. ನಮ್ಮ ರಾಜ್ಯ ಸರ್ಕಾರದ ಪರಿಸ್ಥಿತಿ ಏನೈತೆ ಅನ್ನೋದನ್ನು ಒಟ್ಟೆ ಹೇಳಕ್ಕೆ ಹೋಗೋದಿಲ್ಲ. ಬರೀ ಕೇಂದ್ರದ ಮೇಲೆ ಗೂಬಿ ಕುಂಡ್ರಿಸುವಂಥ ಪಾತ್ರವನ್ನು ಮಾಡ್ತಾರೆ. ಏನು ಇದು ವಿಕಸಿತ ಭಾರತ GRAMG ಏನಿದೆಯಲ್ಲ, ಇದನ್ನು ನಾವು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೇವೆ. ಜನಪರವಾದಂಥ ಹೊಸ ಮಸೂದೆಯನ್ನು ಮಂಡನೆ ಮಾಡಿ ಅನುಮೋದನೆ ಪಡೆದಂಥ ಕೇಂದ್ರ ಸರ್ಕಾರಕ್ಕೆ ಮತ್ತು ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದಂಥ ಎಲ್ಲ ಲೋಕಸಭಾ ಮತ್ತು ರಾಜ್ಯಸಭಾ ಸದಸ್ಯರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನರೇಂದ್ರ ಮೋದಿಯವರ ನೇತೃತ್ವದಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರ ಯಾವ ಕಾರಣಕ್ಕಾಗಿ ಮನ್ರೇಗಾ ಯೋಜನೆಯನ್ನು PBGRAMG ಈ ಒಂದು ಕಾಯ್ದೆಯನ್ನು ಮನ್ರೇಗಾದ ಬದಲಾಗಿ PBGRAMG ಕಾಯ್ದೆಯನ್ನು ಯಾಕೆ ತಂದಿದ್ದಾರೆ ಅನ್ನೋದ್ರ ಬಗ್ಗೆ ಪ್ರಮುಖ ಅಂಶಗಳನ್ನು ನಿಮ್ಮೆಲ್ಲರ ಗಮನಕ್ಕೆ ತಂದಿದ್ದಾರೆ. ಮನ್ರೇಗಾ ಯೋಜನೆಯೊಳಗೆ ಸಾಕಷ್ಟು ಲೋಪದೋಷಗಳಿದ್ದು ಆ ಎಲ್ಲ ಲೋಪದೋಷಗಳನ್ನು ಗುರುತಿಸಿ ಅದನ್ನು
ಸರಿಪಡಿಸಬೇಕನ್ನೋ ವಿಚಾರದೊಳಗೆ ಇವತ್ತು VBG ರಾಮ್ಜಿ ಯೋಜನೆಯನ್ನು ಇವತ್ತು ಜಾರಿಗೆ ತರಲಾಗಿದೆ. PB ಅಂದರೆ ವಿಕಸಿತ ಭಾರತ, ವಿಕಸಿತ ಭಾರತ 2047. ಮನ್ರೇಗಾದಲ್ಲಿರ್ತಕ್ಕಂಥ ಪ್ರಮುಖ ಲೋಪದೋಷಗಳೇನಿದ್ವು ಅಂದರೆ ಅದಕ್ಕೆ ಭ್ರಷ್ಟಾಚಾರ ಮಾಡಲಿಕ್ಕೆ ಅದು ಭಾಳ ಅವಕಾಶ ಇತ್ತು. ನಕಲಿ ಜಾಬ್ ಚಾರ್ಟ್ ತಯಾರು ಮಾಡೋದು, ಬೋಗಸ್ ಮಾಸ್ಟರ್ ರೋಲ್ ಮಾಡಲಿಕ್ಕೆ, ಬೋಗಸ್ ಬಿಲ್ ತೆಗಿಲಿಕ್ಕೆ, ಇವೆಲ್ಲ ಅದರ ಅವಕಾಶ ಇದ್ದು. ಕಾರ್ಮಿಕರಿಗೆ ಸರಿಯಾಗಿ ವೇತನ ಬರ್ತಿರಲಿಲ್ಲ. 15 ದಿನಕ್ಕೊಮ್ಮೆ ಈ ಪ್ರತಿ ವಾರ ಕಂಪಲ್ಸರಿಯಾಗಿ ಕೊಡಬೇಕು, ಪ್ರತಿ ವಾರ ಕೊಡಬೇಕು. ಲೇಟ್ ಆದರೆ ಕಾಂಪೆನ್ಸೇಷನ್ ಕೊಡಬೇಕಂತ ತಿಳ್ಕೊಂಡು ಕಠಿಣವಾದಂಥ ಕಾಯ್ದೆಯನ್ನು ಜಾರಿ ತಂದಿದೆ. ಕಂಪೆನ್ಸೇಷನ್ 0.5% ಕಾಂಪನ್ಸೇಷನ್ ಕೊಡಬೇಕಂತ. ಆಮೇಲೆ ಈ ಸಾಮಾಜಿಕ ಲೆಕ್ಕ ಪರಿಶೋಧನೆ ಹಿಂದೂ ಇತ್ತು, ನಾವು ಸೋಷಿಯಲ್ ಎಡಿಟ್ ಅಂತೀವಿ. ಆದರೆ ಅದಕ್ಕೆ ಟೈಮನ್ನು, ಅವಧಿಯನ್ನು ನಿಗದಿಪಡಿಸಿರಲಿಲ್ಲ. ಅಲ್ಲೇ ಲೋಕಲ್ ಅದನ್ನು ಮುಚ್ಚಾಕ್ಬಿಡ್ತಿದ್ರು. ಸರಿಯಾಗಿ ಏನು ಸಾಮಾಜಿಕ ಲೆಕ್ಕಪತ್ರ ಪರಿಶೋಧನೆದ ಬಗ್ಗೆ ಏನಾದರೂ ಕಂಪ್ಲೇಂಟ್ ಬಂದರೆ ಸ್ಥಾನಿಕವಾಗಿ ಮುಚ್ಚಿ ಹೋಗ್ತಕ್ಕಂಥ ಅವಕಾಶದೊಳಗೆ ಇತ್ತು. ಭಾಳ ಮುಖ್ಯವಾಗಿ ನಾನು ಹೇಳಬೇಕಾದದ್ದೇನಪ್ಪ ಅಂದ್ರೆ, ಆ ಮನ್ರೇಗಾ ಯೋಜನೆ ಒಳಗೆ ಟೆಂಪ್ರವರಿ ಅಸೆಟ್ ಕ್ರಿಯೇಟ್ ಮಾಡೋದು, ಪರ್ಮನೆಂಟ್ ಅಲ್ಲ. ಟೆಂಪ್ರವರಿ, ಈಗ ಮತ್ತೊಂದು ರಸ್ತೆ ಮಾಡೋದು, ಮತ್ತೊಂದು ಏನಾರ ಮಾಡೋದು, ಅದು 6 ತಿಂಗಳು ಹೋಗೋದು, ಮತ್ತು ಅದನ್ನು ಅಲ್ಲಿ ಖರ್ಚು ಹಾಕೋದು, ಡಬಲ್ ಖರ್ಚು ಹಾಕೋದು ಒಂದೇ ಕಾಮಗಾರಿಗೆ. ಸೊ ಈ ರೀತಿ ಸಾಕಷ್ಟು ಅದರೊಳಗೆ ಲೋಪದೋಷಗಳಿದ್ದು ಅದು ಸರಿಪಡಿಸಲಿಕ್ಕೆ ಇವತ್ತು ನರೇಂದ್ರ ಮೋದಿಜಿಯವರು BBG ರಾಮ್ಜಿ ಯೋಜನೆಯನ್ನು, ಕಾಯ್ದೆಯನ್ನು ಜಾರಿ ತಂದಿದ್ದಾರೆ. ಇದರೊಳಗೆ ನಾನು ಈಗಾಗಲೇ ಹೇಳಿದಾಗ ಇವತ್ತು ಕಾರ್ಮಿಕರಿಗೆ ವರ್ಷಕ್ಕೆ ಬರೀ 100 ದಿನ ಇತ್ತು, 125 ಮಾಡ್ಯಾರ. ಎಲ್ಲ ಕಾರ್ಮಿಕರಿಗೆ ಸ್ವಾಗತಿಸ್ತಾರೆ, ಖುಷಿಯಾಗಿದೆ. 100 ಇದ್ದು 25 ಡೇಸ್ ಮಾಡಿದರು. ಆಮೇಲೆ ಬಹಳ ಮುಖ್ಯವಾಗಿ ರೈತರು ಬಿತ್ತನೆ ಮಾಡ್ತಕ್ಕಂಥ ಸಂದರ್ಭದೊಳಗೆ, ಬೆಳೆದಂಥ ಕೊಯ್ಲಿ ಮಾಡ್ತಕ್ಕಂಥ ಸಂದರ್ಭದೊಳಗೆ ಅವಾಗ ಇವು ಮನ್ರೇಗಾ ಯೋಜನೆ ಒಳಗೆ ಕೆಲಸ ಕೊಡ್ತಿದ್ರು ಕಾರ್ಮಿಕರಿಗೆ. ಅದಕ್ಕೆ ರೈತಿಗೆ ತೊಂದರೆ ಆಗ್ತಿತ್ತು. ಈ ಬಿತ್ತು ಟೈಮ್ನೊಳಗೆ, ಆಮೇಲೆ ಬೆಳೆ ಬೆಳೆದಂಥದ್ದು ಕೊಯ್ಲಿ ಮಾಡ್ತಕ್ಕ ಸಂದರ್ಭದೊಳಗೆ ಕೂಲಿಕಾರ ಸಿಗ್ತಿರ್ಲಿಲ್ಲ, ಹಣ ಹೆಚ್ಚು ಡಿಮಾಂಡ್ ಮಾಡ್ತಿದ್ರು ಅವ್ರ ವೇತನ. ಹೀಗಾಗಿ ರೈತರಿಗೆ ಭಾಳ ತೊಂದರೆ ಆಕ್ಕಿತ್ತು. ಹಾಗಾಗಿ ಇವತ್ತು ಈ ಒಂದು ಯೋಜನೆಯೊಳಗೆ ಕಂಪಲ್ಸರಿಯಾಗಿ ಬಿತ್ತನೆ ಮಾಡ್ತಕ್ಕಂಥ ಸಂದರ್ಭದೊಳಗೆ, ಕೊಯ್ಲಿ ಮಾಡ್ತಕ್ಕಂಥ ಸಂದರ್ಭದೊಳಗೆ 60 ದಿನ ಕಂಪಲ್ಸರಿ ಕಾರ್ಮಿಕರ ರಜೆ ಕೊಡಬೇಕಂತ ತಿಳ್ಕೊಂಡು ಕಾಯ್ದೆ ಒಳಗೆ ತಂದಿದ್ದಾರೆ. ಆಮೇಲೆ ನಾ ಹೇಳಿದಾಗ ಕಾಲಮಿತಿ ಇರಲಿಲ್ಲ, ಲೆಕ್ಕ ಏನು ಪಗಾರ ಕೊಡೋದು ತಿಳಿದಾಗ ಕೊಡ್ತಿದ್ರು ಅವರು. ಮತ್ತು ಎಷ್ಟು ಕೊಡಬೇಕು ಅಷ್ಟು ಕೊಡ್ತಿರಲಿಲ್ಲ. ಮತ್ತು ಶಾಶ್ವತವಾದಂಥ ಹೇಳಿದ್ನಲ್ಲ, ಶಾಶ್ವತ ಅಸೆಟ್ ಮಾಡಲಿಕ್ಕೆ ಅದರೊಳಗೆ ಕಾಯ್ದೆ ಇರಲಿಲ್ಲ. ಇದರೊಳಗೆ ಈಗ ಮೊನ್ನೆ CC ಪಾಟೀಲ್ ಹೇಳಿದ ಹಾಗೆ ಇವತ್ತು ಪಂಚಾಯತಿ ಕಟ್ಟಡ ಕಟ್ಬೋದು, ಸಭಾಭವನ ಕಟ್ಬೋದು, ಅಂಗನವಾಡಿ ಕಟ್ಬೋದು, ಸ್ಕೂಲ್ ಕಟ್ಬೋದು, ಇವೆಲ್ಲ. ಆಮೇಲೆ ಕಾಂಪೌಂಡ್ ಕಟ್ಟಲಿಕ್ಕೆ, ಇವೆಲ್ಲ ಶಾಶ್ವತವಾಗಿ ಜನೋಪಯೋಗಿ ಆಗ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಇದರೊಳಗೆ ಅವಕಾಶ ಕಲ್ಪಿಸ್ಕೊಟ್ಟಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯವ್ರ ನೇತೃತ್ವದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಈಗ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯವ್ರ ನೇತೃತ್ವಕ್ಕೆ ಕಾಂಗ್ರೆಸ್ ಸರ್ಕಾರ, ಅವರ ಅಪಾದನೆ ಏನಪ್ಪ ಅಂತಂದ್ರೆ, ಪಂಚಾಯತ್ ರಾಜ್ಯ ವ್ಯವಸ್ಥೆಯೊಳಗೆ ಏನು ಗ್ರಾಮ ಪಂಚಾಯತಿಗೆ ಅಧಿಕಾರ ಕೊಟ್ಟಿದ್ರು, ಅಧಿಕಾರವನ್ನು ಮೊಟಕುಗೊಳಿಸ್ಯಾರ. ಅಂದರೆ ವಿಕೇಂದ್ರೀಕರಣ ಅದರೊಳಗೆ ಇತ್ತು ಪಂಚಾಯತ್ ರಾಜ್ಯದೊಳಗೆ. ಆ ವಿಕೇಂದ್ರೀಕರಣ, ಅಧಿಕಾರ ವಿಕೇಂದ್ರೀಕರಣ ಏನಿತ್ತು ಅದನ್ನು ಇವರು ಸಂಪೂರ್ಣವಾಗಿ ಕಸ್ಕೊಂಡಿದ್ದಾರೆ ಅನ್ನೋ ವಿಚಾರನ ಹೇಳ್ತಾರೆ. ಇದು ಸುಳ್ಳು ಒಂದು ಸಂದೇಶವನ್ನು, ತಪ್ಪು ಸಂದೇಶವನ್ನು ಜನರು ಇವತ್ತು ಕಾಂಗ್ರೆಸ್ದವ್ರು ಕೊಡಲಿಕ್ಕೆ ಇದ್ದಾರೆ. ಪಂಚಾಯತಿ ರಾಜ್ಯ ಕಾಯ್ದೆ ಒಳಗೆ ಏನು ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರಿಗೆ ಏನು ಅಧಿಕಾರ ಇತ್ತು, ಕಸ್ಕೊಂಡಿಲ್ಲ, ಯಾವುದು ತೆಗೆದುಹಾಕಿಲ್ಲ. ಆದರೆ ಅವ್ರು ಏನು ಮಾಡ್ಯಾರಪ್ಪ ಅಂತಂದ್ರೆ, ಶಾಶ್ವತ ಅಸೆಟ್ಸ್ ಕ್ರಿಯೇಟ್ ಯಾವ ಮಾಡಬೇಕಾಗಿದೆ ಆ ಯೋಜನೆಗಳನ್ನು ಗುರುತಿಸ್ಯಾರ. 4 ಗುಂಪುಗಳನ್ನಾಗಿ ಗುರುತಿಸ್ಯಾರ. ಒಂದನೇದ್ದು ನೀರಿನ ಸುರಕ್ಷತೆ ಕುರಿತು ಕಾಮಗಾರಿ ಮಾಡಿರಿ, ಯೋಜನೆ ರೂಪಿಸ್ರಿ. ನೀರಿನ ಸುರಕ್ಷತೆ ಇದರೊಳಗೆ ಚೆಕ್ ಡ್ಯಾಮ್ ಕಟ್ಬೋದು, ಕಾಲುವೆ ನಿರ್ಮಾಣ ಮಾಡ್ಬೋದು, ಮತ್ತು ಕೆರೆಗಳ ಪುನರ್ಜೀವ ಮಾಡ್ಬೋದು, ಮತ್ತು ಹಸಿರು ಗ್ರಾಮ ಮಾಡಲಿಕ್ಕೆ, ಫಾರೆಸ್ಟೇಷನ್ ಮಾಡಲಿಕ್ಕೆ. ಎರಡನೇದ್ದು ಗ್ರಾಮೀಣ ಮೂಲ ಸೌಕರ್ಯ, ಅದಕ್ಕೆ ಸಂಬಂಧಿಸಿದ ಯೋಜನೆಗಳು ರೂಪ್ಸ್ ಅಂತ ಹೇಳಿದ್ದಾರೆ. ಅವ್ರು ಯೋಜನೆ ರೂಪಿಸೋರು ಗ್ರಾಮ ಪಂಚಾಯತಿಯರ, ಕೇಂದ್ರ ಏನು ಮಾಡೋಂಗಿಲ್ಲ, ಮೋದಿ ಸರ್ಕಾರ ಏನು ಮಾಡೋಂಗಿಲ್ಲ.
ನಿಗದಿ ಮಾಡ್ಯಾರ ಇಂತಿಂಥದಕ್ಕೆ ನೀವು ಯೋಜನೆ ರೂಪಿಸ್ರಿ ಅಂತ. ಒಂದನೇದು ನಾನು ಈಗಾಗಲೇ ಹೇಳಿದಾಗೆ ನೀರಿನ ಸುರಕ್ಷತೆ ಕುರಿತು, ಎರಡನೇದು ಗ್ರಾಮೀಣ ಮೂಲ ಸೌಕರ್ಯ. ಗ್ರಾಮೀಣ ಮೂಲ ಸೌಕರ್ಯ ರಸ್ತೆ ಬೇಕು, ಆಮೇಲೆ ಗ್ರಾಮ ಪಂಚಾಯತಿ ಭವನ ಕಟ್ಬೋದು, ಘನತ್ಯಾಜ್ಯ ನಿರ್ವಹಣೆ, ವೇಸ್ಟ್ ಮ್ಯಾನೇಜ್ಮೆಂಟ್, ಘನತ್ಯಾಜ್ಯ ನಿರ್ವಹಣೆ, ಅಂಗನವಾಡಿ ಕಟ್ಬೋದು. ಈ ರೀತಿ ಮೂರನೇದು ಜೀವನೋಪಾಯಕ್ಕೆ ಬೇಕಾಗಿರತಕ್ಕಂಥ ನಾವು ಅಸೆಟ್ಸ್ಗಳನ್ನು, ಜೀವನೋಪಾಯಕ್ಕೆ ಬೇಕಾಗಿರೋ ಅಸೆಟ್ಸ್ ಅಂತ ಯಾವ ಇವತ್ತು ರೈತ ಬೆಳಿತಾನ, ಬೆಳೆದದ್ದು ಸ್ಟೋರ್ ಮಾಡೋಕ್ಕೆ ಜಾಗ ಇರೋಂಗಿಲ್ಲ, ಗುಡಾನ್ ಕಟ್ಟ್ರಿ, ಗುಡಾನ್ ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ಮಹಿಳಾ ಸಬಲೀಕರಣದ ವಿಷಯ ಸಂಬಂಧ ಅವ್ರಿಗೆ ಕೆಲಸ ಮಾಡಲಿಕ್ಕೆ ಅವ್ರಿಗೊಂದು ಕಟ್ಟಡ ನಿರ್ಮಾಣ ಕೊಡ್ರಿ. ಸೊ ಈ ರೀತಿ ಇವತ್ತು ಪರ್ಮನೆಂಟ್ ಅಸೆಟ್ ಕ್ರಿಯೇಟ್ ಮಾಡಲಿಕ್ಕೆ ಇದರ ನಿಗದಿಪಡಿಸ್ಯಾರ. ಭಾಳ ಮುಖ್ಯವಾಗಿ ನಾಲ್ಕನೇದವರು ಮಾಡಿದ್ದು ಹವಾಮಾನ ವೈಪರೀತ್ಯದಿಂದ ಆಗುವ ಅನಾಹುತಗಳನ್ನು ಸರಿಪಡಿಸಲಿಕ್ಕೆ. ಏನೋ ಆಗಿಬಿಡ್ತದ, ಮಳೆ ಹೆಚ್ಚಾಗ್ತದ, ಏನೋ ರಸ್ತೆ ಹಾಳಕ್ಕೋ ಏನಾಗ್ತದೆ, ಒಟ್ಟು ಹವಾಮಾನ ವೈಪರೀತ್ಯದಿಂದ ಏನೇನು ಹಾನಿ ಆಗ್ತದ ಆ ಹಾನಿಗಳನ್ನು ಸರಿಪಡಿಸಲಿಕ್ಕೆ ಯೋಜನೆಗಳನ್ನು ರೂಪಿಸ್ಬೇಕಂದ್ರೆ 3 ಕ್ಯಾಟಗರಿ ಮಾಡ್ಯಾರ. ಈ 4 ಕ್ಯಾಟಗರಿ ಇದರೊಳಗೆ ಯೋಜನೆ ರೂಪಿಸ್ ಅಂತ ಹೇಳ್ಯಾರ. ಇಂಥದ್ದು ಯೋಜನೆ ರೂಪಿಸ್ಬೇಕಂತ ತಿಳ್ಕೊಂಡು ಅವ್ರು ಹೇಳಿಲ್ಲ, ಕ್ಯಾಟಗರೈಸ್ ಮಾಡ್ಯಾರ, 4 ಗುಂಪುಗಳನ್ನು ಮಾಡ್ಯಾರ. ಆ ರೀತಿ ಅದನ್ನು ಯೋಜನೆಗಳನ್ನು ರೂಪಿಸಿ ಮಾಡಂತ ಹೇಳ್ತಾರೆ. ಭಾಳ ಮುಖ್ಯವಾಗಿ ಇನ್ನೊಂದು ಕೊನೆಯದು ಹೇಳ್ಬಿಡ್ತೀನಿ ನಾನು. ಇವತ್ತು ಕಾಂಗ್ರೆಸ್ದವರು ಹೇಳಿದ್ನಲ್ಲ ಹೆಸರು ಬದಲಾವಣೆ ಆಗಿದೆ. ನೋಡ್ರಿ, ಹೆಸರು ಬದಲಾವಣೆ ಮಾಡೋದು ಪ್ರಶ್ನೆ ಅಲ್ಲ, ಆ ಆ್ಯಕ್ಟ ಹಂಗದ. ಅದು ಶಾರ್ಟ್ ಫಾರ್ಮ್ ಮಾಡಿದ್ರೆ VBG ರಾಮ್ಜಿ ಅಂತ ಆಗ್ತದೆ. ನಾವು ನೋಡಿ, ಇದು ಕಾಲಮಾನ ತಕ್ಕಂತೆ ಬದಲಾದಂಥ ವ್ಯವಸ್ಥೆಯೊಳಗೆ ಹೆಸರು ಬದಲಾವಣೆ ಆಗೇ ಆಗ್ತದೆ. ಇವ್ರೇನು ಮಾಡಿಲ್ವಾ? ಹಿಂದೆ ಏನಿತ್ತಿದು ಮೂಲ ಇದ್ರ ಹೆಸರು ಏನಿತ್ತು, ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಅಂತಿತ್ತು, NRE ಇತ್ತು ಫಸ್ಟ್, NREG 1980 ಒಳಗೆ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಅಂತಿತ್ತು. ಅದ್ರ ಮುಂದೆ ಬದಲಾವಣೆ ಮಾಡಿದರು, ಜವಾಹರ್ ರೋಜ್ಗಾರ್ ಯೋಜನೆ ಮಾಡಿದರು, ಬದಲಾವಣೆ ಆಯಿತು, ಜವಾಹರ್ಲಾಲ್ ನೆಹರು ಯೋಜನೆ. ಆಮೇಲೆ ಮನ್ರೇಗಾ ಮಾಡಿದರು. ಇವತ್ತೇನದ ರೀ, ನರೇಂದ್ರ ಮೋದಿಜಿಯವರ ಮುಖ್ಯವಾದಂಥ ಗುರಿ ಏನಪ್ಪ ಅಂತಾರೆ, ವಿಕಸಿತ ಭಾರತ ಮಾಡಬೇಕು, 2047ಕ್ಕೆ ವಿಕಸಿತ ಭಾರತ ಮಾಡಬೇಕಂತ. ಸೊ ಆ ಗುರಿಯನ್ನು ಮುಟ್ಲಿಕ್ಕೆ ನೋಡಿರಿ, ಗ್ರಾಮ ವಿಕಾಸ ಆದಾಗ ದೇಶದ ವಿಕಾಸ ಮಾಡ್ಲಿಕ್ಕೆ ಸಾಧ್ಯದ. ಸೊ ಆ ಹಿನ್ನೆಲೆಯೊಳಗೆ ಇವತ್ತು ನರೇಂದ್ರ ಮೋದಿಜಿಯವರು 2047ಕ್ಕೆ ಜಗತ್ತಿನೊಳಗನ ನಮ್ಮದು ವಿಕಸಿತ ಭಾರತ ಆಗಬೇಕು ಅಂತ ಏನು ಕನಸದ, ಆ ಕನಸನ್ನು ನನಸು ಮಾಡಲಿಕ್ಕೆ ಅದಕ್ಕೆ ಪೂರಕವಾಗಿ ಇವತ್ತು ಗ್ರಾಮದೊಳಗೆ ಇವತ್ತು ಯೋಜನೆಗೆ ರೂಪುಗೊಳ್ಳಬೇಕು, ಜಾರಿ ಮಾಡಬೇಕು ಅನ್ನೋದ್ರೊಳಗೆ ಬದಲಾವಣೆಯನ್ನು ಮಾಡಿದ್ದಾರೆ. ಅದರ ಇವರು ತಪ್ಪು ಸಂದೇಶ ಕೊಟ್ಟು ತಪ್ಪು ಮಾಹಿತಿ ಕೊಟ್ಕೊಂತ ಹೊರಟಿದ್ದಾರೆ. ಇವತ್ತು ನೋಡ್ರಿ, ಗಾಂಧೀಜಿಯವರ ಕನಸೇನಿತ್ತು, ರಾಮರಾಜ್ಯ ಮಾಡಬೇಕಂತ. ಆ ರಾಮರಾಜ್ಯ ಮಾಡ್ತಕ್ಕಂಥ ಕನಸನ್ನು ಇವತ್ತು ನನಸು ಮಾಡಲಿಕ್ಕೆ ನರೇಂದ್ರ ಮೋದಿಜಿಯವರು ಈ ಒಂದು VBG ರಾಮ್ಜಿ ಯೋಜನೆಯನ್ನು ಜಾರಿ ತಂದಿದ್ದಾರೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಕಾಂಗ್ರೆಸ್ ಸರ್ಕಾರ ಆಂದೋಲನವನ್ನು ನಡೆಸೋದು ತಮ್ಮ ಆಡಳಿತದ ವೈಫಲ್ಯತೆಯನ್ನು ಮುಚ್ಚಲಿಕ್ಕೆ ಹಲವಾರು ಬಾರಿ ಈ ರೀತಿಯ ಹೋರಾಟಗಳನ್ನು ಅವ್ರು ಮಾಡ್ಯಾರ. ಹುಲಿ ಉಗುರಿನಿಂದ ಹಿಡ್ಕೊಂಡು ದರ್ಶನನ ಮಠ ಹಲವಾರು ಇಂಥವು ತಮ್ಮ ಆಡಳಿತದ ವೈಫಲ್ಯ ಮುಚ್ಚಿಟ್ಕೊಳ್ಳೋಕೆ ಇಂಥವು ನವ ಸಿಗ್ತೈತೆ ಅವ್ರಿಗೆ. ಜಿಲ್ಲಾ ಸಮ್ಮೇಳನ, ತಾಲೂಕಾ ಅಥವಾ ಮಂಡಳ ಮಟ್ಟದ ಸಮ್ಮೇಳನ, ಗ್ರಾಮ ಮಟ್ಟದಲ್ಲಿ ಕಿಸಾನ್ ಚೌಪಾಲ್ ಅಂತೇಳಿ ನಾವು ಕೂಡ ರೈತರ ಜೊತೆಗೆ ಸಂಪರ್ಕವನ್ನು ಮಾಡಿ ಹಿಂದಿನ ಯೋಜನೆಯಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ಯಾವ ರೀತಿ ಸರಿಪಡಿಸಿ ಹೊಸ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದೈತಿ ಅನ್ನುವಂಥದ್ದನ್ನು ಮನವರಿಕೆ ಮಾಡಿಕೊಡ್ತೇವೆ ಜನರಿಗೆ.